ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟಿ ರಮ್ಯಾ ಹಾಗೂ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿಕ ಶಾಸಕಿಗೂ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಫೋಲಿಗಳ ಮೆಸೇಜ್ ಕಾಟ ಆರಂಭ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೀಸಲು ಕ್ಷೇತ್ರ ಮೂಡಿಗೆರೆ ತಾಲೂಕಿನ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮರಿಗೂ ಮೆಸೇಜ್ ಕಾಟ ಆರಂಭ ಆಗಿದೆ. ಈಗಾಗಲೇ ಓರ್ವನ ವಿರುದ್ಧ ದೂರು ನೀಡಿ ಜೈಲಿಗೆ ಹಾಕಿಸಿರುವ ಶಾಸಕಿ ಈಗ ಕಂಪ್ಲೇಂಟ್ ಕೊಡಲ್ಲ, ಡೋಂಟ್ ಬಾದರ್ ಇಟ್ ಅಂತಿದ್ದಾರೆ. ಆದರೆ ಶಾಸಕಿ ಮೇಡಮ್ ಬೇಜಾರಾಗಿದ್ದು ಯಾಕೆ ಗೊತ್ತಾ? ಎಂಥ ಮೆಸೇಜ್ಗೆ ಗೊತ್ತಾ? ಈ ಸ್ಟೋರಿ ನೋಡಿ. ಇವರೇ ನೋಡಿ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಶಾಸಕಿ, ಹೆಸರು ನಯನ ಮೋಟಮ್ಮ. ಈಗ ಈ ಕಾಮೆಂಟ್ಸ್ಗಳನ್ನ ಒಮ್ಮೆ ನೋಡ್ಬಿಡಿ. MLA ಪದವಿ ಪಾರ್ಟ್ ಟೈಮ್, ಸೋಷಿಯಲ್ ಮೀಡಿಯಾ ಫುಲ್ ಟೈಮ್, ರಸ್ತೆಗೆ ಜಲ್ಲಿ ಹಾಕಿ ಹಾಗೆ ಬಿಟ್ಟಿದ್ದೀರಲ್ಲ, ಒಮ್ಮೆ ಅಲ್ಲಿ ಓಡಾಡಿ ಇನ್ನು ಬ್ಯೂಟಿಫುಲ್ ಆಗಿರ್ತೀರಾ. ಈ ಎಮ್ಮನಿಗೆ ಮತ ಹಾಕಿ ಗೆಲ್ಲಿಸಿದ್ದಕ್ಕೆ ಸಾರ್ಥಕ ಆಯಿತು. ಇವರೇನು ಶಾಸಕರು ಅಥವಾ ಸೋಷಿಯಲ್ ಮೀಡಿಯಾ ಪ್ರಭಾವಿತರ ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕಿಗೆ ಮೆಸೇಜ್ ಕಾಟ ಆರಂಭ ಆಗಿದೆ. ಇದರಿಂದ ನೊಂದ ಶಾಸಕರು ಸಾಮಾಜಿಕ ಜಾಲತಾಣದಲ್ಲೇ ಉತ್ತರ ನೀಡಿ ಮೆಸೇಜ್ ಮಾಡುವವರ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರಾದ ಕೂಡಲೇ ನಮಗೆ ವೈಯಕ್ತಿಕ ಜೀವನ ಇರಲ್ವಾ, ಗಂಡ ಮಕ್ಕಳು, ಸಂಸಾರ, ಸ್ನೇಹಿತರು ಇರಲ್ವಾ ಅಂತ ಕಿಡಿಕಾರಿದ್ದಾರೆ. ಇನ್ನು ಶಾಸಕಿ ನಯನ ಮೋಟಮ್ಮ ಅವರ ವಿರುದ್ಧ ಇನ್ಸ್ಟಾಗ್ರಾಂನಲ್ಲೂ ಅಶ್ಲೀಲ ಹಾಗೂ ಅವಮಾನಕಾರಿ ಕಾಮೆಂಟ್ ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ. ರಾಮನಗರ ಮೂಲದ ಯಕ್ಷಿತ್ ರಾಜ್ ಎಂಬ ಯುವಕನನ್ನ ಮೂಡಿಗೆರೆ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪರ್ಸನಲ್ ಮತ್ತು ರಾಜಕೀಯ ವಿಚಾರವಾಗಿ 2 ಇನ್ಸ್ಟಾಗ್ರಾಂ ಖಾತೆಗಳನ್ನು ಹೊಂದಿದ್ದಾರೆ. ಪರ್ಸನಲ್ ಖಾತೆಗೆ ಕೆಟ್ಟ ಕಮೆಂಟ್ ಮಾಡ್ತಿದ್ದಾರೆ. ವ್ಯಾಯಾಮ ಮಾಡಿದ್ರು ತಪ್ಪು, ಬರ್ತ್ಡೇ ಆಚರಿಸಿದ್ರೆ ತಪ್ಪು, ವಿಶೇಷವಾಗಿ ನಾನು ಮಹಿಳೆಯರ ಪರ ಧ್ವನಿ ಎತ್ತಿದ್ದೇನೆ. 2 ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದೀನಿ. ಒಂದು ವೈಯಕ್ತಿಕ ಖಾತೆ, ನನ್ನ ಪರ್ಸ್ನಲ್ ಲೈಫ್ದು, ಆಮೇಲೆ ಇನ್ನೊಂದು ಪೊಲಿಟಿಕಲ್ ಖಾತೆ. ಪೊಲಿಟಿಕಲ್ ಅಪ್ಡೇಟ್ಸ್ದು ನಿರಂತರವಾಗಿ ನಡೀತಾನೆ ಇರುತ್ತೆ. ಆಗಾಗ ನಾನು ನನ್ನ ಪರ್ಸ್ನಲ್ ವಿಚಾರಗಳಿಗೆ ಇನ್ಸ್ಟಾಗ್ರಾಮ್ ಖಾತೆನ ಜಾಸ್ತಿ ಯೂಸ್ ಮಾಡ್ತೀನಿ, ಫೇಸ್ಬುಕ್ಕಿಂತ ಹೆಚ್ಚಾಗಿ. ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ನನ್ನ ಪರ್ಸ್ನಲ್ ಖಾತೆ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ. ನಾನು ಪರ್ಸ್ನಲ್ ಖಾತೆನ ಮೊದಲಿಂದನೂ ಅದನ್ನು ಓಪನ್ ಆಗಿ ಪಬ್ಲಿಕ್ ಆಗಿ ಇಟ್ಕೊಂಡಿರೋದು. ನಾನೇನು ಅದಕ್ಕೆ ಪ್ರೈವಸಿ ಸೆಟ್ಟಿಂಗ್ ಮಾಡಿಲ್ಲ, ಪ್ರೈವೇಟ್ ಆಗಿ ಇರಬೇಕು ಅಂತಲೂ ನಾನು ಪ್ರಯತ್ನನೂ ಮಾಡಿಲ್ಲ. ರಾಜಕೀಯದಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಅದೇ ರೀತಿ ಇರಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಶ್ಲೀಲ ಕಮೆಂಟ್ ಸಂಬಂಧ ಕಾರ್ಯಕರ್ತರು ದೂರು ನೀಡಿದ್ದಾರೆ. ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ನಾನು ಧೈರ್ಯವಾಗಿ ಜೀವನ ಮಾಡ್ತೇನೆ, ನನಗೆ ಯಾರ ಭಯವಿಲ್ಲ, ನಾನು ಯಾವುದೇ ದೂರನ್ನ ಕೊಡೋದಿಲ್ಲ, ನಾನು ಧೈರ್ಯವಾಗಿ ಎಲ್ಲವನ್ನ ಎದುರಿಸುತ್ತೇನೆ ಅಂತ ಗುಡುಗಿದ್ದಾರೆ. ಒಟ್ಟಾರೆ ರಾಜಕೀಯದಲ್ಲಿ ಪ್ರವೇಶ ಮಾಡುವ ಮುನ್ನ ನಾನು ಹೇಗಿದ್ದನೋ ಈಗಲೂ ಹಾಗೆ ಅದೇ ರೀತಿ ಇರಲು ಪ್ರಯತ್ನ ಮಾಡ್ತೇನೆ. ರಾಜಕೀಯ ವಿಚಾರದಲ್ಲಿ ಯಾವುದೇ ಮುಚ್ಚುಮರೆ ಇರಬಾರದು. ನಮ್ಮ ವೈಯಕ್ತಿಕ ಜೀವನ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಶಾಸಕರ ಅಭಿಪ್ರಾಯ ಆಗಿದೆ. ಅದು ಎಷ್ಟು ಮಟ್ಟಕ್ಕೆ ತಪ್ಪು? ಅಥವಾ ಹಾಗಾದರೆ ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಜೀವನ ಮಾಡೋದು ಇಷ್ಟ ಇಲ್ವಾ? ನಾವು ಅದನ್ನು ಮುಚ್ಚುಮರೆ ಮಾಡಬೇಕಾ? ನಾವು ಅದಕ್ಕೆ ರಾಜಕಾರಣಿಗಳು ಎಲ್ಲದೂ ಮುಚ್ಚುಮರೆ ಮಾಡ್ತಾರೆ, ಅವ್ರ ವೈಯಕ್ತಿಕ ಜೀವನನ ಮುಚ್ಚುಮರೆ ಮಾಡ್ತಾರೆ. ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣವನ್ನ ಒಳ್ಳೆಯ ಉದ್ದೇಶಕ್ಕೆ ಬಳಕೆ ಮಾಡುವುದಕ್ಕಿಂತ ದುರುದ್ದೇಶಕ್ಕೆ ಬಳಕೆ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಿರೋದು ಆತಂಕಕಾರಿಯಾಗಿದೆ. ಅಂತವರ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಮಧುಸೂದನ್, ಜಿ ಕನ್ನಡ ನ್ಯೂಸ್, ಚಿಕ್ಕಮಗಳೂರು.